ನೀವು ಎಡಿಟಿಂಗ್ ಎಲ್ಲ ಫುಲ್ ಕಂಪ್ಲೀಟ್ ಮಾಡಿರ್ತೀರ. ನೆಕ್ಸ್ಟ್ ನೀವು ಮಾಡೋದು ಎಕ್ಸ್ಪೋರ್ಟ್ ಮಾಡೋದು. ಸೊ ಆ ಎಕ್ಸ್ಪೋರ್ಟ್ ಮಾಡ್ಬೇಕಂದ್ರೆ ಪ್ರೀಮಿಯರ್ ಪ್ರೋಲಿ ನೀವು ಮೇಲ್ಗಡೆ ಫೈಲ್ ಅಂತ ಐತಲ್ಲ, ಫೈಲ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಬರುತ್ತೆ ಎಕ್ಸ್ಪೋರ್ಟ್ ಅಂತ. ಆರ್ ನೀವು ಶಾರ್ಟ್ ಕಟ್ ಯೂಸ್ ಮಾಡ್ಬೇಕಂದ್ರೆ ಕಮಾಂಡ್ ಎಂ ಪ್ರೆಸ್ ಮಾಡಿದ್ರೆ, ಆರ್ ಕಂಟ್ರೋಲ್ ಎಂ ನೀವು ವಿಂಡೋಸ್ ಯೂಸ್ ಮಾಡಿದ್ರೆ ಪ್ರೆಸ್ ಮಾಡಿದ್ರೆ ಈ ತರ ನಿಮ್ಗೆ ಎಕ್ಸ್ಪೋರ್ಟ್ ಪ್ಯಾನಲ್ ಓಪನ್ ಆಗುತ್ತೆ. ಸೊ ನೆಕ್ಸ್ಟ್ ಫೈಲ್ ನೇಮ್ ನೀವು ಏನ್ ಬೇಕು ಫೈಲ್ ನೇಮ್ ಕೊಡ್ಬೋದು. ಡೆಮೋ ಅಂತ ಕೊಡ್ತೀನಿ. ನೆಕ್ಸ್ಟ್ ಲೊಕೇಶನ್, ಅದು ನಿಮ್ಗೆ ಎಲ್ಲಿ ಸೇವ್ ಆಗಬೇಕು ಅಂದ್ರೆ ಈ ಔಟ್ ವಿಡಿಯೋ ಎಲ್ಲಿ ಸೇವ್ ಆಗಬೇಕು ಅನ್ನೋದು. ನೆಕ್ಸ್ಟ್ ಅದಾದ್ಮೇಲೆ ಪ್ರೀಸೆಟ್ ಇದು ಬಂದು ನಿಮ್ಗೆ ವಿಡಿಯೋ ಯಾವ ಕ್ವಾಲಿಟಿ ಬೇಕು ಅಂತ. ಫಸ್ಟ್ ವಿಡಿಯೋ ಕ್ವಾಲಿಟಿ ಅದು ಬರಕ್ ಮುಂಚೆ ನೀವು 3 ವಿಷಯ ತಿಳ್ಕೋಬೇಕು. ಒಂದೇನಂದ್ರೆ ರೆಸಲ್ಯೂಷನ್ ಅಂದ್ರೇನು, ಬಿಟ್ ರೇಟ್ ಅಂದ್ರೇನು, ಕೋಡ್ಯಾಕ್ ಅಂದ್ರೇನು. ದಿಸ್ ಇಸ್ 3 ಇಂಪಾರ್ಟೆಂಟ್ ಥಿಂಗ್ಸ್ ವಿಚ್ ಯು ನೀಡ್ ಟು ನೋ. ಏನಕ್ಕೆ ಅಂದ್ರೆ ಇದು 3 ಗೊತ್ತಿದ್ರೇನೆ ನಿಮ್ಗೆ ಹೈ ಕ್ವಾಲಿಟಿ ವಿಡಿಯೋ ಯಾವ ತರ ನೀವು ಎಕ್ಸ್ಪೋರ್ಟ್ ಮಾಡೋದು, ಮತ್ತೆ ರೆಸಲ್ಯೂಷನ್ ನೀವು ಎಷ್ಟು ಪಿಕ್ಸೆಲ್ ಅಲ್ಲಿ ತೆಗಿಬೇಕು, ಅಂದ್ರೆ 1080ನ ಅಥವಾ 720ನ, ಅದು ಡಿಪೆಂಡ್ ಆನ್ ಯುವರ್ ಪ್ರಾಜೆಕ್ಟ್. ಮತ್ತೆ ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಕೋಡ್ಯಾಕ್ ಅಂದ್ರೇನು ಮತ್ತೆ ಬಿಟ್ ರೇಟ್ ಅಂದ್ರೇನು ಅಂತ ಅದನ್ನ ನಾನು ಹೇಳ್ತೀನಿ. ಹಂಗಂದ್ರೆ ಫುಲ್ ಕಂಪ್ಲೀಟ್ ನಾನು ಎಕ್ಸ್ಪ್ಲೈನ್ ಮಾಡೋಣ. ಬೇಕಾದ್ರೆ ನಿಮ್ಗೆ ರೆಸಲ್ಯೂಷನ್ ಬಗ್ಗೆ, ಕೋಡ್ಯಾಕ್ ಬಗ್ಗೆ ಮತ್ತೆ ಬಿಟ್ ರೇಟ್ ಬಗ್ಗೆ ಕಂಪ್ಲೀಟ್ ಒಂದು ಸಪ್ರೇಟ್ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿ, ನಾನು ಸಪ್ರೇಟ್ ವಿಡಿಯೋ ಹಾಕ್ತೀನಿ. ಸೊ ಇವಾಗ ನೀವು ಬೇಸಿಕ್ ಲೈಕ್ ಬಿಗಿನರ್ ಲೆವೆಲ್ ಇಂದ ಇದು ಜಾಸ್ತಿ ನೀವು ನಾನು ಹೇಳಕ್ ಹೋಗಲ್ಲ. ಇದು ನೀವು ಎಕ್ಸ್ಪೋರ್ಟ್ ಯಾವ ತರ ಮಾಡೋದನ್ನ ಸುಮ್ಮನೆ ಒಂದು ಬೇಸಿಕ್ ನಾಲೆಜ್ ಇರಲಿ, ಅದಿದ್ರೆ ಸಾಕು. ಫಸ್ಟ್ ರೆಸಲ್ಯೂಷನ್ ಅಂದ್ರೆ ಸಿಂಪಲ್, ನಿಮ್ ವಿಡಿಯೋಗೆ ಎಷ್ಟು ಪಿಕ್ಸೆಲ್ ಐತೆ ಅಂತ. ನೀವೆಲ್ಲ ಟಿವಿಲೆಲ್ಲ ನೋಡಿರ್ತೀರ. ನೀವು ಫಾರ್ ಎಕ್ಸಾಂಪಲ್ ಟಿವಿ ಅಲ್ಲ ಇವಾಗ ಈ ವಿಡಿಯೋ ನೋಡಿರ್ತೀರಲ್ವಾ. ಸೊ ಈ ವಿಡಿಯೋ ನೋಡ್ತಿರ್ತೀರಲ್ಲ, ಈ ವಿಡಿಯೋನ ನೀವು 144 ಪಿಕ್ಸೆಲ್ಗೆ ಚೇಂಜ್ ಮಾಡಿ ನೋಡಿ, ನಿಮ್ ಬ್ಲರ್ ಆಗಿ ಕಾಣಿಸುತ್ತೆ. ಏನಕ್ಕೆ ಅಂದ್ರೆ ಪಿಕ್ಸೆಲ್ ತುಂಬಾ ಕಡಿಮೆ ಇರುತ್ತೆ. ಪಿಕ್ಸೆಲ್ ಅಂದ್ರೆ ಏನಂತ ಇನ್ನೂ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ, ಇಟ್ಸ್ ಒಂದು ಬಾಕ್ಸ್ ತರ. ನೀವು ಟಿವಿಲೆಲ್ಲ ನೋಡಿರ್ತೀರ, ತುಂಬಾ ನೀವು ಹತ್ರ ಹೋಗಿ ನೋಡಿದ್ರೆ ಒಂದು ವಿಡಿಯೋ ಇಸ್ ಮೇಡ್ ಅಪ್ ಆಫ್ ಎ ಚಿಕ್ಕ ಬಾಕ್ಸ್ ಇರುತ್ತೆ. ಅದನ್ನ ಪಿಕ್ಸೆಲ್ ಅಂತ ಕರಿತೀವಿ. ನಾವು ಪಿಕ್ಸೆಲ್ ಜಾಸ್ತಿ ಆದಷ್ಟು ನಮ್ಗೆ ಕ್ವಾಲಿಟಿ ಚೆನ್ನಾಗಿ ಸಿಗುತ್ತೆ. ಸೊ ಸಿಂಪಲ್, ನೀವು 1080 ಈ ವಿಡಿಯೋನ 1080 ಇಟ್ಟು ನೋಡಿದ್ರೆ ಕ್ವಾಲಿಟಿ ಹೆಂಗಿರುತ್ತೆ, ಅದೇ 144 ಪಿಕ್ಸೆಲ್ ನೋಡಿದ್ರೆ ಕ್ವಾಲಿಟಿ ಹೆಂಗಿರುತ್ತೆ. ಬಿಕಾಸ್ ಪಿಕ್ಸೆಲ್ ಜಾಸ್ತಿ ಇರುತ್ತೆ. ಪಿಕ್ಸೆಲ್ ಜಾಸ್ತಿ ಇದ್ದಷ್ಟು ನಮ್ಮ ವಿಡಿಯೋ ಕ್ವಾಲಿಟಿ ಚೆನ್ನಾಗಿ ಕಾಣಿಸುತ್ತೆ. ರೆಸಲ್ಯೂಷನ್ ಆಯ್ತು. ನೆಕ್ಸ್ಟ್ ಕೋಡ್ಯಾಕ್ ಅಂದ್ರೆ ಏನಿಲ್ಲ, ಬೇಸಿಕ್. ನಾವು ತುಂಬಾ ಡೀಪ್ ಹೋಗೋದು ಬೇಡ. H.264, H.265. H.264 ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ನೀವು 1080 ಆಗಲಿ 720 ಪಿಕ್ಸೆಲ್ ಆಗಲಿ ಇದರಿಂದ ಲೈಕ್ ಹಿಂದೆ ಯೂಸ್ ಮಾಡ್ಬೇಕಂದ್ರೆ ವಿ ಆರ್ ಯೂಸಿಂಗ್ H.264. ಇದೇ ನೀವು 4K ವಿಡಿಯೋ 8K ವಿಡಿಯೋ ಎಕ್ಸ್ಪೋರ್ಟ್ ಮಾಡ್ಬೇಕಂದ್ರೆ, ಆ ವಿಡಿಯೋಲಿ ವರ್ಕ್ ಮಾಡ್ತೀರಾ ನೀವು 4K ಮತ್ತೆ 8K ವಿಡಿಯೋಗೆ ಎಕ್ಸ್ಪೋರ್ಟ್ ಮಾಡ್ಬೇಕಂದ್ರೆ ನೀವು H.265 ಯೂಸ್ ಮಾಡ್ತೀರಾ. ಸೊ ಇದು ಸಿಂಪಲ್. ಏನಂದ್ರೆ ಕೋಡ್ಯಾಕ್ ಅನ್ನೋದು ನಿಮ್ ವಿಡಿಯೋ ತುಂಬಾ ಲಾರ್ಜ್ ಫೈಲ್ ಆಗಿರುತ್ತೆ. ಅದನ್ನೇನ ಮಾಡುತ್ತೆ ಅಂದ್ರೆ ಅದು ತುಂಬಾ ಕಂಪ್ರೆಸ್ ಮಾಡಿ ನಿಮ್ಗೆ ಬೇಕಾದ ಕ್ವಾಲಿಟಿ ಕೊಡುತ್ತೆ. ಆ ಕ್ವಾಲಿಟಿ ನೀವು ಯಾವ ತರ ಡಿಸೈಡ್ ಮಾಡ್ತೀರಾ ಅಂದ್ರೆ ಪ್ರೀಸೆಟ್ ಆಪ್ಷನ್ ಅಲ್ಲಿ ನೀವು ಯಾವ್ದು ಕೊಡ್ತೀರಾ. ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಬಿಟ್ ರೇಟ್ ಅಂದ್ರೆ ಏನಿಲ್ಲ, ಸಿಂಪಲ್. ಪರ್ ಸೆಕೆಂಡ್ಗೆ ನಮ್ಗೆ ವಿಡಿಯೋ ಡೇಟಾ ಎಷ್ಟು ಪ್ರೋಸೆಸ್ ಆಗುತ್ತೆ ಅದನ್ನೇ ಬಿಟ್ ರೇಟ್ ಅಂತ ಕರೀತೀವಿ. ಮತ್ತೆ ಇಷ್ಟೇ, ಬಿಟ್ ರೇಟ್ ನಿಮ್ಗೆ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟೇ ವಿಡಿಯೋ ಕ್ವಾಲಿಟಿ ಚೆನ್ನಾಗಿರುತ್ತೆ. ಬಿಟ್ ರೇಟ್ ಕಡಿಮೆ ಅಷ್ಟು ವಿಡಿಯೋ ಕ್ವಾಲಿಟಿ ಕಡಿಮೆ ಇರುತ್ತೆ. ಸೊ ಇಷ್ಟೇ. ಸೊ ಇವಾಗ ನಾವು ಎಕ್ಸ್ಪೋರ್ಟ್ ಪ್ಯಾನಲ್ ಬಂದ್ರೆ ಈ ತರ ಕೇಳುತ್ತೆ. ಸೊ ನಾನು ಮ್ಯಾಚ್ ಅಡಾಪ್ಟಿವ್ ಹೈ ಬಿಟ್ ರೇಟ್ ಅಂತ ಕೊಡ್ತೀನಿ. ಸೊ ಅದನ್ನೇ ನಮ್ಗೆ ಮ್ಯಾಕ್ಸಿಮಮ್ ನಿಮ್ ಪ್ರೀಮಿಯರ್ ಪ್ರೋ ಡಿಫಾಲ್ಟ್ ಇದೇ ಇರುತ್ತೆ. ಆದ್ರೆ ನಿಮ್ಗೆ ಬೇಕಾದ್ರೆ ಕಡಿಮೆ ಬೇಕಂದ್ರೆ ಕಡಿಮೆ ಕೊಡ್ಬೋದು. 4K ನೀವು ಟೈಮ್ ಲೈನ್ ಕ್ರಿಯೇಟ್ ಮಾಡಿದ್ರೆ 4K ಟೈಮ್ ಲೈನ್ 4K ಕೊಡ್ಬೋದು. ಸೊ ಡಿಪೆಂಡ್ ಆನ್ ದಟ್. ನಾನು ಮ್ಯಾಚ್ ಸೋರ್ಸ್ ಅಡಾಪ್ಟಿವ್ ಹೈ ಬಿಟ್ ರೇಟ್ ಕೊಡ್ತೀನಿ. ಸೊ ನೆಕ್ಸ್ಟ್ ಫಾರ್ಮೆಟ್, ಇದನ್ನೇ ನಾನು ಹೇಳಿದ್ದು. H.264 ಬೇಕಾ, H.265 ಬೇಕು. H.265 ಮೆಜಾರಿಟಿ 4K 8K. H.264 ನಮ್ಮ ಮೆಜಾರಿಟಿ ಎಲ್ರು ಔಟ್ ತೆಗೆ. ಅದು ಇಲ್ಲದೆ ನಿಮ್ಗೆ ನಾರ್ಮಲ್ ನಿಮ್ಗೆ ಏನಾದ್ರು ಇದು ಜೆಪೆಗ್ ಬೇಕಂದ್ರೆ, ಜೆಪೆಗ್ ಏನಾಗುತ್ತೆ ಅಂದ್ರೆ ನೀವು ಎಷ್ಟು ಸೀಕ್ವೆನ್ಸ್ ಐತೆ ಒಂದೊಂದು ಫ್ರೇಮ್ನು ನಿಮ್ಗೆ ಜೆಪೆಗ್ ಕೊಟ್ಬಿಡುತ್ತೆ. ನಿಮ್ಗೆ ಥೌಸಂಡ್ಸ್ ಆಫ್ ಲೈಕ್ ಅಂದ್ರೆ ಜೆಪೆಗ್ ಫೋಟೋಸ್ ನಿಮ್ಗೆ ಸೇವ್ ಆಗ್ಬಿಡುತ್ತೆ. ಯಾಕಂದ್ರೆ ಇನ್ ಅಂಡ್ ಔಟ್ ಎಷ್ಟು ವಿಡಿಯೋ ಇರುತ್ತೆ ಅಷ್ಟು ಫುಲ್ ಕೊಡುತ್ತೆ. ಸೊ ಅದು ಜೆಪೆಗ್. ಮತ್ತೆ MP3 ಅಂದ್ರೆ ನಾರ್ಮಲ್ ಬರೀ ಆಡಿಯೋನ ಎಕ್ಸ್ಪೋರ್ಟ್ ಮಾಡ್ಬೇಕು MP3 ತಗೋಬಹುದು. ಸೊ ಇವಾಗ ನಾನು ವಿಡಿಯೋ ಆಡಿಯೋ ಎರಡು ಬೇಕಾಗಿರೋದ್ರಿಂದ H.264 ತಗೋತೀನಿ. ಸೊ ಇಷ್ಟೇ. ನೆಕ್ಸ್ಟ್ ಲೊಕೇಶನ್ ಕೊಟ್ಟಿರ್ತೀರಾ. ಪ್ರೀಸೆಟ್ ಗೊತ್ತು, ನಾನು ಅಡಾಪ್ಟಿವ್ ಹೈ ಬಿಟ್ ರೇಟ್ ಕೊಟ್ಟಿರ್ತೀನಿ ಯಾವಾಗಲೂ. ಮ್ಯಾಕ್ಸಿಮಮ್ ವಿಡಿಯೋಸ್ಗೆ ಇದನ್ನೇ ಯೂಸ್ ಮಾಡೋದು, ನಾನು ಚೇಂಜ್ ಮಾಡಕ್ ಹೋಗಲ್ಲ. ಸೊ ನೀವೇನಾದ್ರೂ 4K ವಿಡಿಯೋ ಏನಾದ್ರು ಶೂಟ್ ಮಾಡಿ 4K ನೀವು ಎಡಿಟ್ ಮಾಡಿದ್ರೆ ಮತ್ತೆ 4K ಬೇಕಂದ್ರೆ ನೀವು ಇದರಲ್ಲಿ ಚೇಂಜ್ ಮಾಡ್ಕೋಬಹುದು. ಸೊ ಇಷ್ಟೇ. ನೆಕ್ಸ್ಟ್ ಬರೀ ವಿಡಿಯೋ ಇದೆಲ್ಲ
ನೀವು ಬಿಗಿನರ್ ಆಗಿರೋದ್ರಿಂದ ಇದು ತುಂಬಾ ಬೇಕಾಗಿಲ್ಲ. ಬಿಕಾಸ್ ಇದೇನಂದ್ರೆ ನಾವು ಕಲರ್ ಚೇಂಜ್ ಮಾಡೋದಿರ್ಬೋದು. ಫಾರ್ ಎಕ್ಸಾಂಪಲ್ ಔಟ್ ಕಲರ್ ಆಗಿರ್ಬೋದು. ರೆಕ್ 709 ಅಂತ ಐತೆ, ಮತ್ತೆ ಬೇರೆ ಎಲ್ಲ ಐತೆ. ಅದೆಲ್ಲ ಮುಂದೆ ಹೋಗ್ತಾ ನೋಡೋಣ. ಸೊ ಬೇಸಿಕ್ ಆಗಿ ಯಾವ ತರ ಒಂದು ಎಕ್ಸ್ಪೋರ್ಟ್ ಮಾಡೋದು ಅಂತ ಇಷ್ಟು ಗೊತ್ತಿದ್ರೆ ಸಾಕು. ಸೊ ಇದೇ ತರ ನೆಕ್ಸ್ಟ್ ವಿಡಿಯೋಲಿ ನೋಡೋಣ.